ದಾಲ್ ಪಾಲಕ್ ಮಾಡಿದ್ದೀನಿ. ರೆಸಿಪಿ ಯಾವ ಥರ ಆಗಿದೆ ಅಂತೇಳಿ ಟೇಸ್ಟ್ ಮಾಡಿ ನೋಡ್ತೀನಿ. ನೆಕ್ಸ್ಟ್ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ತೀನಿ. ನಂಗೆ ಏನು ಗೊತ್ತಾ, ಏನೇ ಸಾಂಬಾರು ಏನಾದರೂ ಮಾಡಿದ್ರು ಅಷ್ಟೇ ಸ್ವಲ್ಪ ಟೇಸ್ಟ್ ನೋಡೋ ಅಭ್ಯಾಸ ಜಾಸ್ತಿ ಇದೆ. ಅಂದರೆ ಒಂದು ಬೌಲಲ್ಲಿ ತಗೊಂಡು ಸೂಪ್ ಥರ ಎಂಜಾಯ್ ಮಾಡ್ತೀನಿ. ಪಾಲಕ್ ಸಖತ್ತಾಗಿದೆ, ಒಳ್ಳೆ ಬೆಣ್ಣೆ ಥರ ಕರಗ್ತಾ ಇದೆ ಬಾಯಲ್ಲಿ. ತುಂಬ ಚೆನ್ನಾಗಿದೆ. ರೆಸಿಪಿ ಶೇರ್ ಮಾಡ್ತೀನಿ ಬನ್ನಿ. ನೋಡಿ, ದಾಲ್ ಪಾಲಕಿಗೆ ನಾನು 1.5 ಕಪ್ ದಾಲ್ ತೊಗೊಂಡಿದ್ದೀನಿ. ಮಸೂರು ದಾಲ್ ಮತ್ತು ನಾರ್ಮಲ್ ದಾಲ್, ಯಾವ ದಾಲ್ ಇರುತ್ತೋ ನೀವು ಅದನ್ನ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ದಾಲ್ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಹಾಕಿದಷ್ಟು ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಒಂದು 3-4 ಸಾರಿ ತೊಳ್ಕೊಂಡು ಅದಕ್ಕೆ 2 ಟೊಮೆಟೊ, ಸ್ವಲ್ಪ ಈರುಳ್ಳಿ ಅಂದರೆ ಅರ್ಧ ಈರುಳ್ಳಿ, ಒಂದು 4-5 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ, ಸ್ವಲ್ಪ ಅರಶಿನ ಪುಡಿ, ಆಮೇಲೆ ತೊಳೆದಿಟ್ಟಿರುವಂತಹ ನಮ್ಮ ಪಾಲಕ್ ಸೊಪ್ಪು ನೀಟಾಗಿ ಕ್ಲೀನಾಗಿ ತೊಳ್ಕೊಳ್ಳಿ ಆಯಿತಾ. ಅದರಲ್ಲಿ ಯಾಕಂದರೆ ಎಲೆಯಲ್ಲೆಲ್ಲ ತುಂಬ ಮಣ್ಣು ಗಲೀಜೆಲ್ಲ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಒಂದು 4-5 ಸಾರಿ ತೊಳ್ಕೊಂಡ್ರೆ ಒಳ್ಳೆಯದೇ. ಅದೆಲ್ಲ ಆದಮೇಲೆ ನಾನು ಇದಕ್ಕೆ ಮೆಣಸು ಆ್ಯಡ್ ಮಾಡಿಲ್ಲ ಆಯಿತಾ, ಹಸಿ ಮೆಣಸಿನ್ಕಾಯಿ. ಯಾಕಂದರೆ ನನ್ನ ಮಗಂಗೆ ತೆಗಿಬೇಕಿತ್ತು ನಾನು ಬೇಯಿಸಿದ ಮೇಲೆ. ಅದಕ್ಕೋಸ್ಕರ ಸಾಂಬಾರು ಪುಡಿ ಮತ್ತು ಉಪ್ಪು ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿದೆ. ಒಂದು 5-6 ವಿಸಿಲ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ನಾನು ಆ ಟೈಮಲ್ಲಿ ಸ್ವಲ್ಪ ಸಾಂಬಾರು ತೆಗಿತೀನಿ, ಯಾಕಂದರೆ ತುಂಬ ಖಾರ ಆದರೆ ತಿನ್ನೋಕ್ಕಾಗಲ್ಲ. ಸಾಂಬಾರು ಪುಡಿನೂ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಮೆಣಸು ಹಾಕಿರಲಿಲ್ಲ. ನೋಡಿ, ಒಂದು ಬೌಲಲ್ಲಿ ಆಲ್ರೆಡಿ ನನ್ನ ಮಗನಿಗೆ ನಾನು ಸಾಂಬಾರು ತೆಗೆದಿಡ್ತಾ ಇದ್ದೀನಿ. ಆಮೇಲೆ ನಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಕಿ ಇನ್ನೊಂದು ವಿಸಿಲೆಲ್ಲ 2 ವಿಸಿಲ್ ಕೂಗಿಸಿದ್ರೆ ಆಯಿತು. ಅದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ನಾರ್ಮಲ್ ಎಲ್ಲರೂ ಯಾವ ಥರ ಒಗ್ಗರಣೆ ಹಾಕ್ತಾರೆ ಅದೇ ಥರ. ನಾನೇನು ಇದಕ್ಕೆ ಎಕ್ಸ್ಟ್ರಾ ಏನು ಹಾಕಲ್ಲ, ಗಿಂಗೆಲ್ಲ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಇಷ್ಟೇ. ಆ ಒಗ್ಗರಣೆ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಯಾಕಂದರೆ ಸ್ವಲ್ಪ ಸ್ವಲ್ಪ 2 ಸಾಂಬಾರು ಬೇರೆ ಬೇರೆ ಮಾಡಿದ್ದೀನಲ್ವ, ಸ್ವಲ್ಪ ಇದಕ್ಕೆ ಸ್ವಲ್ಪ ಅದಕ್ಕೆ. ಸೊ ಟ್ರೈ ಮಾಡಿ.